Good morning, children. Last class we have learnt about fifth characteristics living beings move, right? Living beings move, fifth characteristics. Last class I now living beings move and fifth characteristics ಬಗ್ಗೆ ನಾವು ತಿಳ್ಕೊಂಡ್ವಿ. So today in this class let us study about sixth characteristics living beings excrete ಅಲ್ವಾ. ಸೊ ಜೀವಿಗಳು ವಿಸರ್ಜನೆ ಮಾಡುತ್ತವೆ, ಅದ್ರ ಬಗ್ಗೆ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್ ಅಲ್ಲಿ ಫಿಫ್ತ್ ಕ್ಯಾರೆಕ್ಟರಿಸ್ಟಿಕ್ಸ್ ವರ್ಗು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವತ್ತು ಸಿಕ್ಸ್ತ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ನನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಓಕೆ, ಮಿಸ್ ಮಾಡಬೇಡಿ. ಆ್ಯಂಡ್ ಓಕೆ, ಆ್ಯಂಡ್ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೇರೆ ಈ ವಿಡಿಯೋಸ್ನ ಬೇರೆಯವರಿಗೆ ಶೇರ್ ಮಾಡಿ. Okay, thank you. Living beings excrete many activities takes place in the body of organisms. ಅಲ್ವಾ, ಈಗ ಪ್ರತಿಯೊಂದು ಆರ್ಗ್ಯಾನಿಸಮ್ if you are taking means all the organisms many activities takes place ಅಲ್ವಾ. ಬೇರೆ ಬೇರೆ ತರಹದ ಚಟುವಟಿಕೆಗಳು ಎಲ್ಲಾ ಪ್ರತಿಯೊಂದು ಜೀವಿಗಳಲ್ಲೂ ತುಂಬಾ ಚಟುವಟಿಕೆಗಳು ಆಗ್ತವೆ ಅಲ್ವಾ. ಸೊ a result things which are unwanted for the body are generated or are also generated. Okay, ಈಗ ಕೆಲವು ನಾವು ಎಷ್ಟೊಂದು ಫುಡ್ ಐಟಮ್ ನಾವು ಡೈಲಿ we are going to eat different food item, right? So what will happen, unwanted things it will generated in ನಮ್ಮ ಬಾಡಿನಲ್ಲಿ. what it will generate which are unwanted for the things which are unwanted for the body are also generated. ನಮ್ಮ ಬಾಡಿಗೆ ಯಾವುದು ನೆಸೆಸರಿ ಇಲ್ಲ, ಸೊ ಅದು ಕೂಡ ಜನರೇಟ್ ಆಗುತ್ತೆ while eating. Okay, these have to be thrown out of the body. ಸೊ ಯಾವುದು ನಮಗೆ ಅನ್ವಾಂಟೆಡ್ ಥಿಂಗ್ಸ್ ನಮ್ಮ ಬಾಡಿನಲ್ಲಿ ಜನರೇಟ್ ಆಗುತ್ತೆ, ಉತ್ಪತ್ತಿ ಆಗುತ್ತೆ, ಜನರೇಟ್ ಅಂದ್ರೆ ಉತ್ಪತ್ತಿ ಆಗುತ್ತೆ, ಅದನ್ನ ನಮ್ಮ ಬಾಡಿ ಶುಡ್ ಥ್ರೋನ್ ಔಟ್, ಹೊರಗಡೆ ಅದನ್ನ ಹಾಕ್ಬೇಕು ಅಲ್ವಾ. ಸೊ ಇಫ್ ನಾಟ್ ಬಾಡಿ ಗೆಟ್ಸ್ ಅಫೆಕ್ಟೆಡ್, ಅಕಸ್ಮಾತ್ ನಮ್ಮ ಬಾಡಿ ಯಾವುದು ಅನ್ವಾಂಟೆಡ್ ಥಿಂಗ್ಸ್ ಆಗಿರುತ್ತೆ, ನಮ್ಗೆ ಬೇಡದೇ ಇರೋದಂಥದ್ದು ಇರುತ್ತೆ, ಅದನ್ನ ಹೊರಗಡೆ ಹಾಕ್ಲಿಲ್ಲ ಅಂದ್ರೆ ನಮ್ಮ ಬಾಡಿಗೆ ತೊಂದರೆ ಆಗುತ್ತೆ. ಸೊ ಬಾಡಿ ಏನ್ ಮಾಡುತ್ತೆ, ನಮಗೆ ಯಾವುದು ಅನ್ವಾಂಟೆಡ್, ಇಫ್ ಇಟ್ ಈಸ್ ಅನ್ವಾಂಟೆಡ್ ಇಟ್ ವಿಲ್ ಥ್ರೋ ಔಟ್. ಓಕೆ, ಸೊ ಅನಿಮಲ್ಸ್ ಥ್ರೋ ಅನ್ವಾಂಟೆಡ್ ಥಿಂಗ್ಸ್ ಆಫ್ ದ ಬಾಡಿ ಇನ್ ದ ಫಾರ್ಮ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಯಾವ ರೀತಿ ಅದು ನಮ್ಮ ಬಾಡಿ, ಈಗ ನಾವು ಎಷ್ಟೊಂದು ಫುಡ್ ಐಟಮ್ಸ್ ಎಲ್ಲ ನಾವು ತಿಂತೀವಲ್ವಾ, ಅಂಡ್ ನಾವು ಒಳ್ಳೊಳ್ಳೆ ಏನು ಆಕ್ಸಿಜನ್ ನಾವು ಇನ್ಹೇಲ್ ಮಾಡ್ತೀವಿ ಅಲ್ವಾ. ಸೊ ಈ ರೀತಿ ಮಾಡ್ಬೇಕಾದ್ರೆ ಏನೇನ ನಾವು ನಮ್ಮ ಬಾಡಿ ಏನ ಹೊರಗಡೆ ಆಗುತ್ತೆ, ವಾಟ್ ಇಟ್ ವಿಲ್ ಗಿವ್ ಔಟ್. Okay, what it will throw out, animals throw out unwanted things of the body in the form of ಯಾವ ರೀತಿ ಅದು ಹೊರಗಡೆ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅಲ್ವಾ. ಕಾರ್ಬನ್ ಡೈಆಕ್ಸೈಡ್ ನಮ್ಗೆ ಬೇಕಾಗಿಲ್ಲ ಅದು ಅಲ್ವಾ. ವಾಟ್ ವಿ ಆರ್ ಗೋಯಿಂಗ್ ಟು ಇನ್ಹೇಲ್ ಆಕ್ಸಿಜನ್. ದಿಸ್ ಇಸ್ ವೆರಿ ಎಸೆನ್ಷಿಯಲ್ ಫಾರ್ ಅಸ್ ಅಲ್ವಾ. ಸೊ ಇದು ನಮ್ಗೆ ತುಂಬಾ ಮುಖ್ಯವಾದದ್ದು ಆಕ್ಸಿಜನ್. ನಾವು ಬಿಡ್ಬೇಕಾದ್ರೆ ಏನ್ ಮಾಡ್ತೀವಿ, ಎಕ್ಸೇಲ್ ಮಾಡ್ಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ನ ನಾವು ಬಿಡ್ತೀವಿ. ದಿಸ್ ಇಸ್ ಅನ್ವಾಂಟೆಡ್. ಓಕೆ, ಅಂಡ್ ಸ್ವೆಟ್ ಇನ್ ದ ಫಾರ್ಮ್ ಆಫ್ ಸ್ವೆಟ್. ಫಾರ್ ಎಕ್ಸಾಂಪಲ್, ಈಗ ನಾವು ಜಾಸ್ತಿ ನೀರು ಕುಡ್ತಿದ್ವಿ ಅಲ್ವಾ, ನೀರು ಕುಡಿದು ನಮ್ಮ ಬಾಡಿ ಎಷ್ಟು ನೀರಿನ ಅವಶ್ಯಕತೆ ಇದೆ ಅದನ್ನ ಇಟ್ಕೊಡುತ್ತೆ ಬಾಡಿ. ಅಂಡ್ ಅನ್ವಾಂಟೆಡ್ ಥಿಂಗ್ಸ್, ಈಗ ಸಾಲ್ಟ್ ಏನಾದ್ರು ಆದ್ರೆ, ಈಗ ಸ್ವೆಟ್ ಅದು ಸ್ವೆಟ್ ಆಗ್ಬೇಕಾದ್ರೆ ಏನಂತೆ ಸ್ವಲ್ಪ ಸಾಲ್ಟ್ ರೀತಿನೂ ಕೂಡ ಅದು ಹೊರಗಡೆ ಆಗುತ್ತೆ. ಓಕೆನಾ, ಸೊ ದಟ್ ಇಸ್ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಸ್ವೆಟ್ ಅಲ್ಲೂ ಕೂಡ ಹೊರಗಡೆ ಹಾಕುತ್ತೆ ನಮ್ಮ ಬಾಡಿ. ಅಂಡ್ ಕಾರ್ಬನ್ ಡೈಆಕ್ಸೈಡ್ ನ ಹೊರಗಡೆ ಹಾಕ್ತೇವೆ. ಅಂಡ್ ಫೀಸಿಸ್ ಅಂದ್ರೆ ಮಲ ಅಂತ ಹೇಳ್ತೀವಿ ಅಲ್ವಾ. ಸೊ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ನಮ್ಗೆ ಯಾವ್ದು ನಮ್ಮ ಬಾಡಿ ಯಾವ್ದು ತುಂಬಾ ನೆಸರಿ ಇದೆ, ವಿಚ್ ಒನ್ ಇಸ್ ವೆರಿ ನೆಸರಿ ದಟ್ ಇಟ್ ವಿಲ್ ಟೇಕ್ ಇನ್ಸೈಡ್. ಓಕೆ, ಯಾವ್ದು ತುಂಬಾ ಅವಶ್ಯಕತೆ ಇರುತ್ತೆ ನಮ್ಮ ಬಾಡಿ ಅದನ್ನ ತಗೊಳುತ್ತೆ, ಯಾವ್ದು ಅವಶ್ಯಕತೆ ಇಲ್ಲ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಇಟ್ ವಿಲ್ ಥ್ರೋ ಔಟ್, ಲೈಕ್ ಫೀಸಸ್ ಮಲ ಅಂತ ಹೇಳ್ತೀವಿ. ಅಂಡ್ ಇಟ್ ವಿಲ್ ಥ್ರೋ ಔಟ್ ಥ್ರೂ ಯೂರಿನ್ ಆಲ್ಸೋ. ಓಕೆ, ಮಲಮೂತ್ರ ಅಂತ ಹೇಳಿ ಅಲ್ವಾ. ಸೊ ಜಸ್ಟ್ ಇಟ್ ವಿಲ್ ಥ್ರೋ ಔಟ್ ಲೈಕ್ ಯೂರಿನ್ ಮೂಲಕನೂ ಕೂಡ ಅದು ಹೊರಗಡೆ ಆಗುತ್ತೆ. ದೇ ಹ್ಯಾವ್ ಸ್ಪೆಷಲ್ ಆರ್ಗನ್ಸ್ ಫಾರ್ ದಿಸ್ ಪರ್ಪಸ್ ಅಲ್ವಾ. ಸೊ ಎಲ್ಲಾ ಆಕ್ಟಿವಿಟೀಸ್ ನಮ್ಮ ಬಾಡಿ ಮಾಡ್ಬೇಕಂದ್ರೆ ಒಂದೇ ಒಂದು ಆರ್ಗನ್ ಇಂದ ಆಗಲ್ಲ. ಸೊ ಇಟ್ಸ್ ಅ ಸ್ಪೆಷಲ್ ಆರ್ಗನ್ಸ್. ಪ್ರತಿಯೊಂದು ಆಕ್ಟಿವಿಟೀಸ್ಗೂ ಕೂಡ ಒಂದು ಸ್ಪೆಷಲ್ ಆರ್ಗನ್ ಅಂತ ಇರುತ್ತೆ ಅಲ್ವಾ. ಸೊ ಕಿಡ್ನಿದೇ ಒಂದು ಫಂಕ್ಷನ್ ಇರುತ್ತೆ, ಸ್ಟಮಕ್ದೇ ಒಂದು ಫಂಕ್ಷನ್ ಇರುತ್ತೆ, ಹಾರ್ಟ್ದೇ ಒಂದು ಫಂಕ್ಷನ್ ಇರುತ್ತೆ. ಸೊ ದಿಸ್ ಆರ್ ಆಲ್ ಡಿಫ್ರೆಂಟ್ ಆರ್ಗನ್ಸ್ ಅಲ್ವಾ, ಡಿಫ್ರೆಂಟ್
ಏನು ಡಿಫ್ರೆಂಟ್ ಆರ್ಗನ್ಸ್ ಇದೆ, ಡಿಫ್ರೆಂಟ್ ಫಂಕ್ಷನ್ ನ ಮಾಡುತ್ತೆ. ಸೊ ಅದೇ ರೀತಿ ಯಾವ್ದೇ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ನಮ್ಮ ಬಾಡಿ ಹೊರ ಹಾಕುತ್ತೆ, ಅದಕ್ಕೆ ಎಲ್ಲಾವುದು. ಸೊ ಆಲ್ ದೀಸ್ ಆರ್ ಹ್ಯಾವಿಂಗ್ ವಾಟ್ ಡಿಫ್ರೆಂಟ್ ಆರ್ಗನ್ಸ್, ಡಿಫ್ರೆಂಟ್ ಸ್ಪೆಷಲ್ ಆರ್ಗನ್ಸ್ ಅಂತ ಹೇಳ್ತೀವಿ. ಓಕೆನಾ, ದೀಸ್ ಆರ್ ಆಲ್ ಸ್ಪೆಷಲ್ ಆರ್ಗನ್ಸ್. ಈಗ ನಾವು ಕಾರ್ಬನ್ ಡೈಆಕ್ಸೈಡ್ ನಾವು ಇನ್ಹೇಲ್ ಮಾಡ್ತೀವಿ, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಲಂಗ್ಸ್ ಇಂದ ನಾವು ನೋವ್ಸ್ ಅಲ್ಲಿ ಇದನ್ನ ಹೊರಗಡೆ ಹಾಕ್ತಿವಲ್ವಾ. ಸೊ ದಿಸ್ ಇಸ್ ಸ್ಪೆಷಲ್ ಆರ್ಗನ್. ಅಂಡ್ ಸ್ವೆಟ್ ಕೂಡ ನಮ್ಮ ಬಾಡಿ ಇಂದ ಹೊರಗಡೆ ಬರುತ್ತೆ ಅಲ್ವಾ. ಅಂಡ್ ಫೀಸಸ್ ಕೂಡ, ದಿಸ್ ಆಲ್ಸೋ ಸ್ಪೆಷಲ್ ಆರ್ಗನ್, ಇಟ್ ವಿಲ್ ಥ್ರೋ ಔಟ್ಸೈಡ್ ಅನ್ವಾಂಟೆಡ್ ಥಿಂಗ್ಸ್ ಅಂಡ್ ಆಲ್. ಅಂಡ್ ಹಿಯರ್ ಯೂರಿನ್ ಆಲ್ಸೋ ಇಟ್ ವಿಲ್ ಥ್ರೋ ಔಟ್ಸೈಡ್ ಅನ್ವಾಂಟೆಡ್ ಥಿಂಗ್ಸ್. So everything our body is having what own special organs anta helthivi. They have special organs for this purpose. Okay, and plants also give out carbon dioxide. And plants kuda jeevigalu anta nan last class ಅಲ್ಲಿ explain ಮಾಡ್ತೀನಿ ಅಲ್ವಾ. So first class ಇಂದ ನಾನು ಓಕೆ ಎಕ್ಸ್ಪ್ಲೈನ್ ಮಾಡಿದೀನಿ. ವಿಡಿಯೋಸ್ ಅಲ್ಲಿ ಹೋಗಿ ನೋಡಿ. ವಿಡಿಯೋಸ್ ಅಲ್ಲಿ ಇದು ಕ್ಲಾಸಸ್ ಲಿವಿಂಗ್ ವರ್ಲ್ಡ್ ಅಂತ ಇದೆಯಾ, ಸೊ ಎಲ್ಲಾದ್ರೂ ನಾನು ಆರ್ಗನೈಸ್ ಆಗಿ ಮಾಡಿದೀನಿ, ಅದ್ರಲ್ಲಿ ಚೆಕ್ ಮಾಡಿ. ಅಲ್ಲಿ ಫಸ್ಟ್ ಕ್ಲಾಸ್ ಎಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ ಆರ್ಗಾನಿಸಮ್ಸ್ ಬಗ್ಗೆ ಎಲ್ಲ. ಅಂಡ್ ಲಿವಿಂಗ್ ಬೀಯಿಂಗ್ಸ್, ಪ್ಲಾಂಟ್ಸ್ ಆಲ್ಸೋ ಗಿವ್ ಔಟ್ ಕಾರ್ಬನ್ ಡೈಆಕ್ಸೈಡ್ ಅಲ್ವಾ. ಪ್ಲಾಂಟ್ಸ್ ಕೂಡ ಲಿವಿಂಗ್ ಬೀಯಿಂಗ್ಸ್ ಅಂತ ಹೇಳಿದೆ. ಇಟ್ ವಿಲ್ ಆಲ್ಸೋ ಗಿವ್ ಔಟ್ ವಾಟ್ ಕಾರ್ಬನ್ ಡೈಆಕ್ಸೈಡ್ ನ ಕೊಡುತ್ತೆ ಡ್ಯೂರಿಂಗ್ ರೆಸ್ಪಿರೇಷನ್ ಟೈಮ್ ಅಲ್ಲಿ ಅದು ಕಾರ್ಬನ್ ಡೈಆಕ್ಸೈಡ್ ನ ಹೊರಗಡೆ ಆಗುತ್ತೆ. ಓಕೆ, ಉಸಿರಾಡೋ ಟೈಮ್ ಅಲ್ಲಿ ಅದು ಕಾರ್ಬನ್ ಡೈಆಕ್ಸೈಡ್ ನ ಹೊರಗಡೆ ಆಗುತ್ತೆ, ಅನ್ವಾಂಟೆಡ್ ಥಿಂಗ್ಸ್ ಅದು ಕೂಡ. ಅಂಡ್ ಡ್ರೈ ಲೀಫ್, ಅಂಡ್ ಏನಿದೆ ಈಗ ಒಣಗಿರೋ ಲೀಫ್ ಇಂದ ಏನು ಯೂಸ್ ಇಲ್ಲ ಅಲ್ವಾ, ಅದಕ್ಕೆ ಸೊ ಡ್ರೈ ಲೀಫ್ ಎಲ್ಲ ಉದುರೋಗುತ್ತೆ ಅಲ್ವಾ. ಅಂಡ್ ಸ್ಟೆಮ್, dry leaf, stem, rotting parts, all these separate from the plants. Okay, dry leaf, stem, rotting parts ಏನಾಗುತ್ತೆ, ಎಲ್ಲಾವುದು ಕೊಳ್ತೋಗುತ್ತೆ ಭೂಮಿಗೆ ಬಿದ್ದು, ಎಲ್ಲಾವುದು ಏನು ಡ್ರೈ ಆಗಿರೋದೆಲ್ಲ ಅಲ್ವಾ. ಸೊ ಯಾವ್ದು ಅನ್ನೆಸರಿ ಥಿಂಗ್ಸ್, ಡ್ರೈ ಲೀಫ್ ಆಗಿರ್ಬೋದು, ಡ್ರೈ ಸ್ಟೆಮ್ ಆಗಿರ್ಬೋದು, ಅಂಡ್ ಡ್ರೈ ರೋಟಿಂಗ್ ಪಾರ್ಟ್ಸ್, ಯಾವ್ದು ಒಂದು ಕೊಳ್ತೋಗೋದ ಪಾರ್ಟ್ಸ್ ಆಗಿರುತ್ತೆ ಅಲ್ವಾ. ಸೊ ಅದನ್ನು ಕೂಡ ಏನಾಗುತ್ತೆ, ಎಲ್ಲ ಕಳ್ಸೋಗುತ್ತೆ, ಎಲ್ಲ ಬಿದ್ದೋಗುತ್ತೆ. ಆಲ್ ದಿ ಸಪರೇಟ್ ಫ್ರಮ್ ದ ಪ್ಲಾಂಟ್ಸ್ ಇಂದ ಸಪರೇಟ್ ಆಗುತ್ತೆ. ದೇ ರಿಲೀಸ್ ಎಕ್ಸೆಸ್ ವಾಟರ್ ಟು ದ ಅಟ್ಮಾಸ್ಫಿಯರ್ ಥ್ರೂ ಲೀವ್ಸ್. ಓಕೆ, ಅದೇನಾದ್ರು ಎಕ್ಸೆಸ್ ವಾಟರ್ ನ ಇದ್ರೆ ಅದೇನ್ ಮಾಡುತ್ತೆ, ಅಟ್ಮಾಸ್ಫಿಯರ್ ಗೆ ಪ್ಲಾಂಟ್ ರಿಲೀಸ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಪ್ಲಾಂಟ್ಸ್ ನೋಡಿ, ಅದಕ್ಕೆ ಯಾರು ಹೋಗಿ ಹೇಳಲ್ಲ, ಬಟ್ ಅದ್ರ ಬಾಡಿನ ಹೇಗೆ ಇಟ್ಕೋಬೇಕು ಅದ್ರ ಪ್ಲಾಂಟ್ಸ್ ಅಂತ, ಅದಕ್ಕೆ ಅದು ಏನ್ ನೇಚರ್ ಗಿಫ್ಟ್ ಅಂತಾನೆ ಹೇಳ್ತೀವಿ. ಸೊ ದಿ ರಿಲೀಸ್ ಎಕ್ಸೆಸ್ ವಾಟರ್. ಎಕ್ಸೆಸ್ ಅಂದ್ರೆ ಏನು, ಜಾಸ್ತಿ. ಎಕ್ಸೆಸ್ ಅಂದ್ರೆ ಓಕೆ, ಅದು ಎಕ್ಸೆಸ್ ವಾಟರ್ ನ ರಿಲೀಸ್ ಮಾಡುತ್ತೆ. ಜಾಸ್ತಿ ವಾಟರ್ ಇದ್ರೆ ಅದನ್ನ ಹೊರಗಡೆ ಅಟ್ಮಾಸ್ಫಿಯರ್ ಗೆ ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಯಾವ್ದ್ರ ಮೂಲಕ, ಥ್ರೂ ಲೀವ್ಸ್. ಆ ಲೀವ್ಸ್ ಇಂದ ಅದು ವಾಟರ್ ಎವಾಪರೇಟ್ ಆಗುತ್ತೆ, ಹೋಗುತ್ತೆ ಹೊರಗಡೆ ಅಂತ ಹೇಳ್ತಿದ್ದಾರೆ. ಸೊ ದರ್ ಇಸ್ ಒನ್ ಸ್ಮಾಲ್ ಎಕ್ಸ್ಪೆರಿಮೆಂಟ್ ಯು ಕ್ಯಾನ್ ಡೂ ಅಟ್ ಹೋಮ್. ನಾವು ಮನೇಲೂ ಕೂಡ ಅದನ್ನ ಮಾಡ್ಬೋದು. ನಿಮ್ಮ ಅಮ್ಮ ಎಲ್ಲ ಎಷ್ಟೊಂದು ಗಿಡಗಳಿರುತ್ತೆ ಅಲ್ವಾ ನಿಮ್ಮ ಮನೇಲಿ. ಸೊ ಯು ಜಸ್ಟ್ ಡೂ ಇಟ್. ಟೇಕ್ ಎ ಪಾಟೆಡ್ ಪ್ಲಾಂಟ್, ಯಾವ್ದಾದ್ರು ಒಂದು ಪಾಟೆಡ್ ಪ್ಲಾಂಟ್ ನ ತಗೊಳ್ಳಿ, ವಿತ್ ಎ ಪ್ಲಾಸ್ಟಿಕ್ ಕವರ್ ಅಂಡ್ ಟೈಟ್ಲಿ ಅಟ್ ದ ಸ್ಟೆಮ್ ಪೋರ್ಷನ್. ಆ ಸ್ಟೆಪ್ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ನೋಡಿ, ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ತೋರಿಸಿದ್ದಾರೆ ಲೆಸನ್ ಅಲ್ಲಿ. ಆ ಸ್ಟೆಮ್ ಪೋರ್ಷನ್ ಇಂದ ಏನ್ ಮಾಡಿ, ಸುತ್ತಲೂ ಒಂದು ಪ್ಲಾಸ್ಟಿಕ್ ನ ಟೈ ಮಾಡಿ. ಓಕೆ, ಐ ವಿಲ್ ಶೋ ಯು ನಾವ್. ನೋಡ್ತಿದ್ದೀರಾ ಅಲ್ವಾ, ಇಲ್ಲಿ ನೋಡಿ ಯಾವ ರೀತಿ ಟೈ ಮಾಡಿದ್ದಾರೆ, ಆ ರೀತಿ ನೀವು ಮನೇಲಿ ಟೈ ಮಾಡಿ. ಓಕೆ, ತೋರಿಸಿದೀನಿ ಅಲ್ವಾ, ಆ ರೀತಿ ಟೈ ಮಾಡಿ. ಟೈಟ್ಲಿ ಅಟ್ ದ ಸ್ಟೆಮ್ ಪೋರ್ಷನ್ ಇಂದ ನೀವು ಟೈ ಮಾಡಬೇಕು. ಅಂಡ್ ಕೀಪ್ ಇಟ್ ಇನ್ ದ ಸನ್ಲೈಟ್ ಫಾರ್ 1 to 2 hours. 1 to 2 hour, 1 ರಿಂದ 2 ಗಂಟೆ ಟೈಮ್ ನೀವು ಹೊರಗಡೆ ಸನ್ಲೈಟ್ ಅಲ್ಲಿ ಇಡಬೇಕು ಆ ಪ್ಲಾಂಟ್. ಅಬ್ಸರ್ವ್ ದ ಪ್ಲಾಸ್ಟಿಕ್ ಕವರ್ ಕ್ಲೋಸ್ಲಿ. ಆಮೇಲೆ ನೀವು 1 to 2 hours ಆದ್ಮೇಲೆ ನೀವು ಪ್ಲಾಸ್ಟಿಕ್ ಕವರ್ ಅಲ್ಲಿ ನೀವು ನೋಡಿ ಏನಿರುತ್ತೆ ಅಂತ ನನಗೆ ಹೇಳಿ. ಏನಿರುತ್ತೆ ಹೊರಗಡೆ ಎಲ್ಲ ಸಣ್ಣ ಡ್ರಾಪ್ಲೆಟ್ಸ್ ಇರುತ್ತೆ ಅಲ್ವಾ, ವಾಟರ್, ಅದು ಮಾಯ್ಶ್ಚರ್ ಎವಾಪರೇಟ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಏನಂತ ಅರ್ಥ ಆಗುತ್ತೆ, ಇದರಲ್ಲಿ ಎಕ್ಸೆಸ್ ವಾಟರ್ ನ ಅದು ಲೀಫ್ ಮೂಲಕ ಹೊರಗಡೆ ಹಾಕುತ್ತೆ ಅನ್ನೋದು ಈ ಎಕ್ಸ್ಪೆರಿಮೆಂಟ್ ಇಂದ ನಮಗೆ ಗೊತ್ತಾಗುತ್ತೆ. ಓಕೆ, ಶೇರ್ ಯುವರ್ ಅಬ್ಸರ್ವೇಷನ್, ಯು ಜಸ್ಟ್ ಶೇರ್ ವಿತ್ ಯುವರ್ ಕ್ಲಾಸ್ ಟೀಚರ್. ಅಂಡ್ ನನಗೆ ಕಮೆಂಟ್ ಮಾಡಿ, ನೀವೇನಾದ್ರೂ ಈ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ. ಈ ವಿಡಿಯೋಸ್ ಕಮೆಂಟ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಬೇರೆ ವಿಡಿಯೋಸ್ ನಾನು ಬ್ಲಾಗ್ ಅದು ಇದು ಮಾಡ್ತೀನಿ, ಅದಕ್ಕೆ ನೀವು ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ನೋಡ್ತೇನೆ. ಓಕೆ, ಸೊ ನೆಕ್ಸ್ಟ್, ಸೊ ದಿಸ್ ಇಸ್ ಅಬೌಟ್ ಲಿವಿಂಗ್ ಬೀಯಿಂಗ್ಸ್ ಎಕ್ಸ್ಕ್ರೀಟ್. ಓಕೆ, ಲಿವಿಂಗ್ ಬೀಯಿಂಗ್ಸ್ ಎಕ್ಸ್ಕ್ರೀಟ್ ಅಂತ ಜೀವಿಗಳು ವಿಸರ್ಜನೆ ಮಾಡುತ್ತೇವೆ. ಅಂದ್ರೆ ಯಾವ್ದಾದ್ರು ಅನ್ವಾಂಟೆಡ್ ಥಿಂಗ್ಸ್, ವಾಟ್ ಆರ್ ದ ಅನ್ವಾಂಟೆಡ್ ಥಿಂಗ್ಸ್ ದಟ್ ಎವ್ರಿಥಿಂಗ್ ಇಟ್ ಇಸ್ ಗೋಯಿಂಗ್ ಟು ಥ್ರೋ ಔಟ್. ಯಾವ್ದು ಏನೇನಿದೆ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲಾದ್ರೂ ಹೊರಗಡೆ ಹಾಕುತ್ತೆ. ಓಕೆನಾ, ಅದು ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಇಟ್ ಮೇ ಬಿ ಸ್ವೆಟ್ ಆರ್ ಫೀಸಸ್ ಆರ್ ಥ್ರೂ ಯೂರಿನ್.
ಇದ್ರ ಮೂಲಕ ಏನಾಗುತ್ತೆ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಹೊರಗಡೆ ಆಗುತ್ತೆ. ವಾಟ್ ಅಬೌಟ್ ಪ್ಲಾಂಟ್ಸ್? ಥ್ರೂ ಪ್ಲಾಂಟ್ಸ್ ಇಟ್ ವಿಲ್ ವಾಟ್ ಥ್ರೂ ಲೀವ್ಸ್ ಇಟ್ ವಿಲ್ what eliminate unwanted things. Plants also give out carbon dioxide during respiration time ಅಲ್ಲಿ carbon dioxide ನ ಹೊರಗಡೆ ಆಗುತ್ತೆ and dry leaf, dry stem, rotting parts ಎಲ್ಲ ಏನಾಗುತ್ತೆ ಅದೆಲ್ಲ ಹೊರಗಡೆ ಆಗುತ್ತೆ. ಆಲ್ ದೇ ಸಪರೇಟ್ ಫ್ರಮ್ ದ ಪ್ಲಾಂಟ್ಸ್ ಇಂದ ಸಪರೇಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ದೇ ರಿಲೀಸ್ ಎಕ್ಸೆಸ್ ವಾಟರ್ ಟು ದ ಅಟ್ಮಾಸ್ಫಿಯರ್ ಥ್ರೂ ಲೀವ್ಸ್ ಅಂಡ್ ಪ್ಲಾಂಟ್ಸ್ ಏನಾಗುತ್ತೆ ಎಕ್ಸೆಸ್ ವಾಟರ್ ಏನಾದ್ರು ಇದೆ ಅದು ಲೀವ್ಸ್ ಮೂಲಕ ಅಟ್ಮಾಸ್ಫಿಯರ್ ಅಂದ್ರೆ ನಮ್ಮ ಎನ್ವೈರನ್ಮೆಂಟ್ ಗೆ ಬಿಡುತ್ತೆ. ಎಕ್ಸೆಸ್ ವಾಟರ್ ಕೂಡ ಅದು ಇಟ್ಕೊಳಲ್ಲ ಅಂತ ಹೇಳ್ತಾರೆ. ದಿಸ್ ಇಸ್ ಅಬೌಟ್ ಲಿವಿಂಗ್ ಬೀಯಿಂಗ್ಸ್ ಎಕ್ಸ್ಕ್ರೀಟ್. ಓಕೆ, ಸೊ ಡೀಟೇಲ್ ಆಗಿ ನೀವು ಹೈಯರ್ ಕ್ಲಾಸ್ ಅಲ್ಲಿ ತಿಳ್ಕೊಂತೀರಿ. ಜಸ್ಟ್ ಲೈಕ್ ಇಂಟ್ರೊಡಕ್ಷನ್ ತರ ನಿಮಗೆ ಸ್ವಲ್ಪ ಕೊಟ್ಟಿದ್ದಾರೆ 5th ಸ್ಟ್ಯಾಂಡರ್ಡ್. ಓಕೆ, ಸೊ ದಿಸ್ ಇಸ್ ಅಬೌಟ್ 6th characteristics of living beings. Okay, and 7th characteristics, living beings reproduce. ಅಂದ್ರೆ living beings ಏನು ಜೀವಿಗಳು ಸಂತಾನೋತ್ಪತ್ತಿ ಮಾಡುತ್ತದೆ. Okay, so this part let us study. Tomorrow classes I will explain. Okay, and ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂಡ್ ಆದಷ್ಟು ಈ ವಿಡಿಯೋಸ್ನ ಶೇರ್ ಮಾಡಿ ಅಂಡ್ ಡೈಲಿ ಕ್ಲಾಸಸ್ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.